ಗೆಳೆಯರೆ, ಇವಾಗ ಸರಿಯಾಗಿ ಸಮಯ 9 ಗಂಟೆ. ತುಂತುರು ಮಳೆ ಬೀಳ್ತಾ ಇದೆ. ಗೆಳೆಯರೆ, ನಾವೆಲ್ಲ ಪ್ರತಿನಿತ್ಯ ಈ ಪ್ರಕೃತಿಯನ್ನ ನೋಡ್ತೀವಿ. ಗಿಡ, ಮರ, ಬಳ್ಳಿ, ನಮ್ಮವರು, ತಮ್ಮವರು, ಈ ಪ್ರಪಂಚ, ಸುಂದರ ಪ್ರಪಂಚ, ಕೆಟ್ಟ ಪ್ರಪಂಚ, ಒಳ್ಳೆಯವರು, ಕೆಟ್ಟವರು, ಎಲ್ಲವನ್ನು ನೋಡ್ತೀವಿ, ಎಲ್ಲನೂ ಅನುಭವಿಸ್ತೀವಿ. ಒಂದಷ್ಟನ್ನು ನೋಡಿ ಖುಷಿ ಪಡ್ತೀವಿ, ಮತ್ತೊಂದಷ್ಟನ್ನು ಕೂಡಿ ಕಂಡು ಬೇಸರ ಪಡ್ತೀವಿ. ಒಂದಷ್ಟು ಖುಷಿ, ಒಂದಷ್ಟು ಬೇಸರ, ಮತ್ತು ಅದೇಕಾಗಿದೆ, ಇದೇಕೆ ಹಿಂಗಿದೆ ಅಂತೇಳಿ ಪ್ರಶ್ನೆಗಳನ್ನ ಮಾಡ್ತೀವಿ. ನಮ್ಮ ಬಗ್ಗೆ ನಾವು ಬೇಜಾರು ಮಾಡ್ಕೋತೀವಿ, ಮತ್ತೆ ಯಾವುದೋ ವಿಚಾರ ಖುಷಿ ಪಡ್ತೀವಿ, ಏನೇನೋ ಆಸೆ ಪಡ್ತೀವಿ. ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅದನ್ನ ನೋಡ್ಬೇಕು, ಇದನ್ನ ನೋಡ್ಬೇಕು, ಅಲ್ಲಾಗಿದೆ ಅಂತ ಹೀಗಿದೆ ಅಂತ ಅಂತಿಲ್ಲ. ಬದುಕಿನ ಬಗ್ಗೆ ಎಲ್ಲರಿಗೂ ಸಹಜ ಆಸೆಗಳು, ನಾವೆಲ್ಲ ಖುಷಿ ಪಡ್ತೀವಿ. ಗೆಳೆಯರಿಗೆ ಒಂದು ವಿಡಿಯೋ ನೋಡ್ತಾ ಇದ್ದೆ ನಾನು. ಒಬ್ಬ ಅಂಧ ಹುಡುಗ, ಕುರುಡು ಹುಡುಗ, ಒಂದು ಲಾರಿ ಲೋಡ್ ಮಾಡ್ತಾ ಇರ್ತಾನೆ. ಬಹುಶಃ ಏನೋ ಫ್ರೂಟ್ಸ್, ಮ್ಯಾಂಗೋ ಅನ್ಸುತ್ತೆ. ಮ್ಯಾಂಗೋ ಲೋಡ್ ಮಾಡ್ತಾ ಇರ್ತಾನೆ. ಈತ ಒಂದು ಏಣಿ ಮೇಲೆ ನಿಂತಿರ್ತಾನೆ. ಈತನಿಂದ ಮೇಲ್ಗಡೆಗೆ ಒಬ್ಬ ಈಸ್ಕೊತಾನೆ. ಏನು ಮಧ್ಯದಲ್ಲಿ ಕೆಳಗಡೆಯಿಂದ ಒಬ್ಬ ಕೊಡ್ಬೇಕು. ಆತನ ಕಣ್ಣಿಲ್ಲ. ಅವನ್ ತಂದು ಅವನ ಕೈ ಟಚ್ ಮಾಡಿದಾಗ ಈಸ್ಕೊಂಡು ಮೇಕ್ ಕೊಡ್ತಾನೆ. ನನಗನ್ಸಿದ್ದು, ಸಹಜವಾಗಿ ಇಂಥ ವಿಡಿಯೋಗಳು ನೋಡಿದಾಗ ಯಾರಿಗಾದ್ರೂ ಕೂಡ ಅನ್ಸ್ಕೊಳ್ಳೋ ಬೇಜಾರಾಗುತ್ತೆ, ದುಃಖ ಆಗುತ್ತೆ, ಇವೆಲ್ಲ ಸಹಜ. ಅದಕ್ಕಿದ್ರೆ ಇದನ್ನೆಲ್ಲ ಮೀರಿದ್ದು ಆ ವ್ಯಕ್ತಿಗಳಿಗೆ ಪ್ರಪಂಚ ಹೆಂಗ್ ಕಾಣ್ಬೋದು ಅಂತ ಹೇಳಿ. ಕುರುಡರಿಗೆ ಪ್ರಪಂಚ ಹೇಗ್ ಕಾಣ್ಬೋದು, ಅವ್ರು ಏನ್ ಅನ್ಕೋಬಹುದು, ಏನ್ ಕಲ್ಪನೆ ಮಾಡ್ಕೋತೀವಿ ಪ್ರಪಂಚದ ಬಗ್ಗೆ. ಉತ್ತರವಿಲ್ಲದ ಪ್ರಶ್ನೆಗಳು ಅಂದ್ರೆ ಅವ್ರದ್ದು. ಅವ್ರು ಏನನ್ನೇ ನೋಡ್ಬೇಕು ಅನ್ಕೊಂಡ್ರು, ಏನನ್ನೇ ನೋಡ್ಬೇಕು ನಾನು, ಅಥವಾ ಈ ಪ್ರಪಂಚ ನೋಡ್ಬೇಕು, ನನ್ನ ತಂದೆ ತಾಯಿ ನೋಡ್ಬೇಕು, ಸ್ನೇಹಿತರು ನೋಡ್ಬೇಕು, ಏನೇ ನೋಡ್ಬೇಕು ಅನ್ಕೊಂಡು ಯಾವ್ದು ಸಂತೋಷ ಕ್ಷಣಗಳನ್ನ ನೋಡಿದಾಗ ಮಾತ್ರ ಅದರ ಸಂತೃಪ್ತಿ ಸಿಗೋದು. ಆದ್ರೆ ಇವರುಗಳು ದೇವರ ಮಕ್ಕಳು ಅಂದರು. ಅದು ಹೇಗೆ ಆ ಕತ್ತಲೆ ಒಂದು ಲೋಕದಲ್ಲಿ ಯಾವ ತರ ಕಲ್ಪನೆಗಳನ್ನ ಮಾಡ್ಕೊತಾರೆ, ಯಾವ ತರ ಬದುಕ್ತಾರೆ, ತಮ್ಮ ಮೇಲೆ ತಾವು ಯಾವ ತರ ಆಸೆಗಳನ್ನ ನಿಯಂತ್ರಿಸ್ಕೊತಾರೆ, ಹೇಗಿರ್ಬೋದು ಪ್ರಪಂಚ ಅಂತ. ಆ ಹುಡುಗ ತನ್ನ ಬದುಕನ್ನು ಸಾಗಿಸಕ್ಕಾಗಿ ಒಂದೊತ್ತಿನ ಕೂಲಿಗಾಗಿ ಮ್ಯಾಂಗೋಸ್ನ ಇದು ಮಾಡ್ತಾ ಇರ್ತಾನೆ, ಲೋಡ್ ಮಾಡ್ತಾ ಇರ್ತಾನೆ. ಪ್ರಪಂಚ ನೋಡಿ, ದೇವರು ಎಷ್ಟು ಕೆಲವು ಸಮಯ ಕ್ರೂರಿ ಅನ್ಸುತ್ತೆ ಅಂದ್ರೆ, ಆತನನ್ನ ಅಂಧ ಮಾಡಿದಾನೆ, ಜೊತೆಲಿ ಬಡವನನ್ನು ಹೋಗಿ ಮಾಡಿದ್ದಾನೆ. ಆತ ಒಂದು ತಾನು ನೋಡ್ಕೊಳ್ಳೋದೇ ಕಷ್ಟ, ಆತನೇ ಮತ್ತಾರ ನೋಡ್ಕೋಬೇಕು. ಜೊತೆಗೆ ಆತ ತನ್ನ ಊಟಕ್ಕೂ ತಾನು ಸಂಪಾದನೆ ಮಾಡ್ಕೊಳ್ಳಬೇಕು, ಕಾರಣ ಬಡವ. ಈ ತಾರತಮ್ಯಗಳನ್ನ, ನಿಸರ್ಗದ ಈ ತಾರತಮ್ಯ ಅಥವಾ ದೇವರು ಮಾಡಿರೋ ತಾರತಮ್ಯ ನೋಡ್ತಾ ಇದ್ರೆ ನಾವು ಬಹಳ ಅದೃಷ್ಟವಂತರು. ಮತ್ತು ನಾವು ಆಸೆ ಪಡೋದು ಸಿಗ್ಲಿಲ್ಲ ಅಂದಾಗ ನಾವು ಕೋಪ ಮಾಡ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು, ಬದುಕಿನ ಬಗ್ಗೆ ಇದು ಮಾಡ್ಕೊಳ್ಳೋದು, ಕೆಲವು ಜನ ಸತ್ತೇ ಹೋಗೋದು ಬಹಳ ಕ್ಷುಲ್ಲಕ ಅನಿಸ್ತದೆ. ನಮ್ಮ ಬದುಕೆ ಕ್ಷುಲ್ಲಕ ಅಂತ. ಎಂತೆಂಥ ಕಷ್ಟಗಳು. ಈಗ ನಾವು ಸಾಧನೆಗಳನ್ನ ಮಾಡ್ಬೋದು, ಏನಾದ್ರೂ ಮಾಡ್ಬೋದು, ಆದ್ರೆ ಅಂದರಾಕಾಯ್ತದೆ ಏನ್ರಿ, ಏನು ನೋಡದೆ ಇರಕ್ಕಾಗುತ್ತೇನ್ರಿ. ಬದುಕಿನ ನಿಜವಾದ ಮಹತ್ವ ಅರಿವಾಗಬೇಕು ಅಂತ ಹೇಳ್ದೆ ಇಂಥವರ ಕಷ್ಟಗಳನ್ನ ಕಂಡಾಗ, ಅಥವಾ ಇಂಥ ವ್ಯಕ್ತಿಗಳನ್ನ ಭೇಟಿಯಾದಾಗ, ನೋಡಿದಾಗ, ಅವ್ರ ವಿಚಾರ ತಿಳಿದಾಗ ಬದುಕಿನ ನಿಜವಾದ ಮಹತ್ವ ಅರಿವಾಯ್ತದಂತೆ. ಅದೆಷ್ಟು ಆಸೆಗಳು, ಅದೆಷ್ಟು ಕಾಮನೆಗಳು, ಅದೆಷ್ಟು ಇವು ನಮ್ಮ ಮನುಷ್ಯರಲ್ಲಿ, ನಮ್ಮೆಲ್ಲರಲ್ಲಿ. ಆದ್ರೆ ಅವೆಲ್ಲವೂ ಆತನಿಗೂ ಇರ್ತದೆ, ಯಾರೋ ಒಬ್ಬ ಅಂಧ ವ್ಯಕ್ತಿಗೂ ಇರ್ತದೆ. ಆದ್ರೆ ಆತ ಏನೂ ಮಾಡಲಾಗದ ಪರಿಸ್ಥಿತಿ. ಕಾರಣ ಆತಗೆ ಏನು ಕಾರಣದಲ್ಲಿ ಏನ್ ಮಾಡಕ್ಕಾಗುತ್ತೆ, ಏನು ಆತನಿಗೆ ಎದುರುಗಡೆ ಏನಿದೆ ಅಂತ ಕಾಣ್ತಾ ಇಲ್ಲ. ಇಷ್ಟೆಲ್ಲ ಪ್ರಪಂಚ, ಇಷ್ಟೆಲ್ಲ ಮುಂದುವರೆದ ನಾಗರಿಕತೆ, ಇಷ್ಟೆಲ್ಲ ಸಿಟಿ, ಇಷ್ಟೆಲ್ಲ ಫಾರಿನ್ ಜೀವನ, ನಗರೀಕರಣ, ಎಲ್ಲ ವೆಸ್ಟರ್ನ್ ಕಲ್ಚರ್, ಚಂದ ಉಡುಗೆ ಬಟ್ಟೆಗಳು, ಉಡುಗೆ ತೊಡುಗೆಗಳು, ಎಲ್ಲವನ್ನು ಆತ ಕೇಳಿಸ್ಕೊಳ್ಬೋದು ಅಷ್ಟೇ. ಈ ಶರ್ಟಿ ಕಲರ್ ಇದೆ, ಈ ತರ ಇದೆ, ಹೌದಾ ಅಂತ ಕೇಳ್ಕೊಬೋದು. ಬಟ್
ನಾನೊಬ್ಬ ನನ್ನ ಸ್ನೇಹಿತನೇ ಅಂದ ಅಂತ ಅನ್ಕೊಳ್ಳಿ, ನಾನು ಆತನಿಗೆ ಹೇಳ್ಬೋದು ಈ ಥರ ಇದೆ, ಹಿಂಗಿದೆ, ಹಿಂಗಿದೆ, ಈ ಕಲರ್ ಇದೆ, ಈ ಕಲರ್ ಇದೆ, ಈ ಥರ ಏರ್ಟೆಲ್ ಇದೆ, ಈ ಥರ ಇದು ಮಾಡ್ತಾ ಇದ್ದೀನಿ, ಈ ಥರ ಸ್ಪೆಕ್ಸ್ ಆಗ್ತಾ ಇದ್ದೀನಿ, ಈ ಥರ ಸ್ಲಿಪ್ಪರ್ ಆಗ್ತಾ ಇದ್ದೀನಿ, ಇಲ್ಲಿ ಈ ಥರ ಇದೆ. ಹೌದಾ ಹೌದಾ ಅಂತ ಹೇಳ್ಕೊತಾನೆ ಹುಡುಗ. ಕೇಳ್ಕೊಬೋದತ್ತ ಅವ್ನಿಗೆ ನಾವು ಹೇಳೋದಕ್ಕೆ ಅವನು ಹೌದಾ ಅಂತ. ಆದರೆ ಆತನ ಮನಸ್ಸಲ್ಲಿ ಏನು ನೋಡ್ತಾ ಇರ್ತೀವಿ ಅಂತ, ಆತನ ಮನಸ್ಸಲ್ಲಿ ಏನು ಓಡ್ತಾ ಇರ್ಬೋದು, ಎಷ್ಟು ಬೇಜಾರಿರ್ಬೋದು, ಆತನ ಒಳಗೆ ಎಷ್ಟು ಬೇಜಾರಿರ್ಬೋದು, ಅದನ್ನ ನಿಜವೂ ನಾವು ಸಾಮಾನ್ಯರು ನಾವು ಯಾರೋ ಅದು ಅದನ್ನ ಕಲ್ಪನೆಗೂ ಮಾಡೋಕ್ಕಾಗಲ್ಲ, ಮತ್ತು ಅದನ್ನ ಇದು ಮಾಡೋಕ್ಕಾಗಲ್ಲ. ಹಾಗೆ ನನಗೆ ಹೇಳ್ಬೇಕು ಅನ್ನಿಸ್ತೀವಿ ಒಂದು ವಿಚಾರನ, ಮನಸ್ಸಿಗೆ ನಾಟುವಂತಹ ಕೆಲವೊಂದು ಕ್ಷಣಗಳಿರ್ತವೆ. ಅದು ಇದು ಒಂದು ಕೂಡ ನಮ್ಮೆಲ್ಲರ ಬದುಕಿನ ಬಗ್ಗೆ ಒಂದಷ್ಟು ಭರವಸೆಗಳು ಇಟ್ಕೊಳ್ಳೋಣ, ಮತ್ತು ಏನು ನಮಗೆ ಸಿಕ್ಕಿಲ್ವೋ, ಏನು ಸಿಗ್ತಾ ಇಲ್ವೋ ಅಥವಾ ನಮ್ಮಿ ಅದ್ರ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಬಿಡೋಣ, ಬೇಜಾರನ್ನು ಬಿಡೋಣ, ಬೇಸರವನ್ನು ಬಿಡೋಣ. ಏನಿದೆಯೋ ಅದ್ರ ಖುಷಿ ಪಡೋಣ. ಏನು ಆಗ್ತಾ ಇದೆಯೋ, ನಾಳೆ ಏನು ಒಳ್ಳೇದಾಗಬೇಕು ಆ ಕಡೆ ಪ್ರಯತ್ನ ಮಾಡೋಣ. ನಾವು ಅಂದ್ಕೊಂಡಿದ್ದಿಲ್ಲ ಏನೂ ಸಿಗಲ್ಲ, ಇರೋದ್ರ ಖುಷಿಯಾಗಿರ್ಬೇಕು, ಮತ್ತು ನಮ್ಮ ಗೆಲುವಿನೆಡೆಗೆ ನಾವು ಸಾಕ್ತಾ ಇರ್ಬೇಕು. ಬದುಕಿನ ಬಗ್ಗೆ ಪ್ರೀತಿ ಇರಲಿ. ಶುಭರಾತ್ರಿ.